ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೆ ನೋಡ್ರಿ. ನಾನು ಈಗ ಲೋಗ್ಸರ್ ಮಾಡೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಇಲ್ಲಿ ಪೂಜೆ ಮುಗಿಸ್ಕೊಂಡೆ ನೋಡ್ರಿ. ನಾ ಈಗ ಪೂಜೆ ಅದು ಮುಗಿಸ್ಕೊಂಡು ಅಡುಗೆ ಮಾಡತ್ತೇನೆ ರೀ. ಡೈರೆಕ್ಟ್ ಒಮ್ಮೆ ಅಡುಗೆ ಈಗ ರೊಟ್ಟಿ ಮಾಡೀನಿ ರೀ. ಈಗ ಆಲ್ರೆಡಿ ರೊಟ್ಟಿ ಆಯ್ತು ನೋಡ್ರಿ. ಈಗ ರೊಟ್ಟಿ ಆದ್ಮ್ಯಾಗ ಒಂದಿಷ್ಟು ಐಟಮ್ ಭಾಳ ಹುರ್ಕೊಳ್ಳೋ ಇದ್ದವು ರೀ. ಹಿಂಗಾಗಿ ಹುರಿದೈತೆ ನಾನು ಅದ ತೆವಿ ಒಳಗೆ ಹುರ್ಕೊಂಡ್ರೆ ಆತ್ಗಪ್ಪ ಅಂದ್ಕೊಂಡು ಮತ್ತೊಂದು ಬಾಂಡ್ಯಾರ ಯಾಕೆ ಮಾಡ್ಕೊಳ್ದತ್ತಂದು ಇದ್ರೊಳಗೆ ಹುರಿಯಾತ ನೋಡ್ರಿ. ತೆವಿನೂ ದಿಪ್ಪ ಇರ್ತೈತಿ. ಹುರಿ ಐಟಮ್ ಏನಿರ್ತಾವೆ ಚಲೋ ಹುರಿತಾವೆ ರೀ. ಇದು ಬೀಡಿನ ತೆವಿ ಇರ್ತೈತೆ ರೀ. ಹಿಂಗಾಗಿ ಕೆಬ್ಬಂದೆಲ್ಲ ಬೀಡಿಂದ ಐತಿ. ಹುರಿ ಐಟಮ್ ಚಲೋ ತಂಗೆ ಹುರಿತಾವೆ ಅಂತಂದು ಇದ್ರೊಳಗೆ ಹಾಕಿ ನೋಡ್ರಿ. ಶೇಂಗಾ ಹುರಿಯಾತನ ರೀ ಈಗ ಆಲ್ರೆಡಿ. ಅದಾದ್ಮೇಲೆ ಅನ್ನ ಸಾರು ಅನ್ಕ ಮಾಡ್ಕೊಂಡೇನಿ ರೀ ನಾ ಅಡುಗೆ. ಈಗ ಅನ್ನ ಸಾರು ಆದ್ಮ್ಯಾಗ ರೊಟ್ಟಿ ಮಾಡತ್ತಿದ್ನಿ. ಇದು ಸಾರು ನೋಡ್ರಿ. ಇದು ಅನ್ನ ಇದು ರೆಡಿ ಆಗೈತ್ರಿ. ಈಗ ಈ ಕಡೆ ಶೇಂಗಾ ಹುರ್ಕೊಳತ್ತ ನೋಡ್ರಿ. ನಾ ಶೇಂಗಾ ಹುರ್ಕೊಂಡು ಮೆಣ್ಸಿಕಾಯಿ ಪಲ್ಯ ಮಾಡಿರ್ತೇನೆ ರೀ. ಮೆಣ್ಸಿಕಾಯಿ ಪಲ್ಯಕ್ಕೆ ಶೇಂಗಾ ಬೇಕಾಗ್ಯವು. ಹಿಂಗಾಗಿ ಶೇಂಗಾ ಹುರ್ಕೊಳೋದನ್ ರೀ. ಒಮ್ಮೆ ಒಂದಿಷ್ಟು ಹಾಕೊಂಡೇನಿ ರೀ. 1-2-3 ಸತಿ ಮಾಡೋ ಪಲ್ಯಕ್ಕರಾಗಲಿ, ಇಲ್ಲಾಂದ್ರೆ ಊಟ ಮಾಡೋ ಟೈಮ್ದಾಗ ತಿಂತಿರ್ತಾರೋ. ತೆವಿ ಒಳಗೆ ಸಣ್ಣ ಉರಿ ಇಟ್ಟು ಹುರಿದು ಅಂದ್ರೆ ಒಂಥರ ಕುರು ಹಾಕವ್ರಿ. ಕಾಳು ಚಲೋ ಹಾಕವು ತಿನ್ನಕ್ಕೆ. ಹಿಂಗಾಗಿ ಇದ್ರೊಳಗೆ ಹುರ್ಕೊಳತ್ತ ನೋಡ್ರಿ. ಅದಾದ್ಮ್ಯಾಗ ಇದು ತೆವಿ ನೋಡ್ರಿ ಮಸ್ತ್ ಅದಾವ ಶೇಂಗಾ ಕಾಳು. ತೆವಿ ಬೀಡಿಂದ ಐತ್ರಿ. ಅದು ಕೆಬ್ಬಂದಲ್ಲ, ಬೀಡಿನ ತೆವಿನ ಚಲೋ ಹುರಿತಾವೆ. ಅದಾದ್ಮ್ಯಾಗ ಮೆಣ್ಸಿಕಾಯಿ ಹುರ್ಕೊಳತ್ತ ನೋಡ್ರಿ. ಇಲ್ಲಿ ಪಲ್ಯಕ್ಕೆ ರೀ ರೊಟ್ಟಿ ಜೊತೆ ಮೆಣ್ಸಿಕಾಯಿ ಪಲ್ಯ ಮಾಡಿಕ್ತೇನೆ ರೀ ಇವತ್ತು. ಅದಕ್ಕೆ ಅದಾದ್ಮ್ಯಾಗ ತೆವಿನೂ ಚಲೋ ಉಳಿತೈತ್ರಿ. ಇದು ಯಾಕೆ ಹೇಳ್ರಿ, ಹಿಂಗೆ ಎಣ್ಣೆ ಅದು ಹಾಕಿ ಹುರಿದಿರ್ತೀವಲ್ಲ ರೀ. ಹುರಿದಕ್ಕಾಗಿ ತೆವಿ ಎಣ್ಣೆ ತಿಂದ ರೊಟ್ಟಿ ಚಲೋ ಇರ್ತಾವೆ ರೀ. ರೊಟ್ಟಿ ಹತ್ಕೊಳ್ಳಂಗಿಲ್ಲ ತೆವಿಗೆ. ಅದಕ್ಕಾಗಿ ನಾ ಎಲ್ಲ ಇದ್ರೊಳಗನ ಹುರ್ಕೊಳತ್ತ ನೋಡ್ರಿ. ಮೆಣ್ಸಿಕಾಯಿ ಹುರಿದು ತಗೊಂಡ್ರಿ. ಅದಾದ್ಮ್ಯಾಗ ಇದು ರೀ, ಇದು ಇದೇನು ರೀ, ಹಸಿ ಟೊಮೆಟೊ ಒಂದು ಸ್ವಲ್ಪ ಹಣ್ಣಾದಂಗೆ ಆಗ್ಯಾವ್ರಿ. ಬಾಳೆಹಣ್ಣಿಲ್ಲ, ಒಂಚೂರು ಹಣ್ಣಾಗ್ಯಾವ. ಅದ್ರೊಳಗೆ ಒಂದು ಮೆಣ್ಸಿಕಾಯಿ ಮುರಿದು ಹಾಕೊಂಡೇನಿ ರೀ. ಚಟ್ನಿಗೆ ರೀ ಇದು ಹಸಿ ಟೊಮೆಟೊ. ಅದಾದ್ಮ್ಯಾಗ ಶೇಂಗಾ ಹುರಿದ್ಮ್ಯಾಗ ರವೆ ಹುರ್ಕೊಂಡೇನಿ ರೀ. ಅಲ್ಲಿ ರವೆ ವಿಡಿಯೋ ಕ್ಲಿಪ್ಪಿಂಗ್ ಬಂದಂಗಿಲ್ಲ. ಅದು ಬಂದೈತೆ ಏನು ಮುಂದೆ ಐತೆ ಗೊತ್ತಿಲ್ಲ ರೀ. ವಿಡಿಯೋ ಕ್ಲಿಪ್ಪಿಂಗ್ ಸೇರಿದಂಗಿಲ್ಲ. ಇಲ್ಲಿ ಐತೆ ನೋಡ್ರಿ. ಫಸ್ಟಿಗೆ ಶೇಂಗಾ ಹುರಿದು ತಗೊಂಡೇನಿ ರೀ. ಅದಾದ್ಮ್ಯಾಗ ರವೆ, ಅದಾದ್ಮೇಲೆ ಮೆಣ್ಸಿಕಾಯಿ, ಅದಾದ್ಮೇಲೆ ಟೊಮೆಟೊ ಒಂದು ಸ್ವಲ್ಪ ಹತ್ತವ್ರಿ ಅವು ತೆವಿಗೆ. ಹಿಂಗಾಗಿ ಲಾಸ್ಟಿಗೆ ಹುರ್ಕೊಂಡೇನಿ ರೀ. ಮತ್ತು ಶೇಂಗಾ ಕಾಳು ಎಣ್ಣೆದ್ರೊಳಗೆ ಹುರಿದ್ರೆ ಚಲೋ ಅನ್ಸಂಗಿಲ್ಲ. ಹಿಂಗಾಗಿ ಫಸ್ಟಿಗೆ ನಾ ಶೇಂಗಾ ಹುರ್ಕೊಂಡೇನಿ. ಅದಾದ್ಮ್ಯಾಗ ಇದೇ ತೆವಿಯಾಗ ಮೆಣ್ಸಿಕಾಯಿ ಪಲ್ಯ ಮಾಡಿಬಿಟ್ಟು ನೋಡ್ರಿ. ನಾ ಹೆಂಗೂ ಕದ್ದಿತ್ತೀವಿ ಇದು ಬಿಡು ಅಂದ್ಕೊಂಡು ಅದ್ರೊಳಗನ ಪಲ್ಯ ಮಾಡ್ಕೊಂಡು ಮಸಾಲೆ ಅದು ರುಬ್ಕೊಂಬಂದ. ಅದಾದ್ಮ್ಯಾಗ ಅಡುಗೆನಕ ಎಲ್ಲ ಕ್ಲಿಯರ್ ಮುಗಿತ್ರಿ. ಈಗ ತೋರಿಸಿ ನೋಡ್ರಿ ನಿಮ್ಗೆ ಅದೆಲ್ಲ. ಆಯ್ತು ರೀ. ಅನ್ನ ಸಾರು ಆಯ್ತು, ಟೊಮೆಟೊ ಚಟ್ನಿ ಆಯ್ತು, ಮೆಣ್ಸಿಕಾಯಿ ಆಯ್ತು, ರೊಟ್ಟಿನೂ ಆಯ್ತು. ಅದಾದ್ಮ್ಯಾಗ ಇಲ್ಲಿ ಉಪ್ಪಿಟ್ಟು ಮಾಡತ್ತೇನೆ ನೋಡ್ರಿ. ನಾ ಎಲ್ಲರೂ ನಾಷ್ಟಕ್ಕೆ ಮಾಡಿ ಅಡುಗೆ ಮಾಡಿದ್ರೆ ನಾ ಅಡುಗೆ ಮಾಡಿ ನಾಷ್ಟಕ್ಕೆ ಮಾಡತ್ತೇನೆ ರೀ. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೇನಿ ರೀ. ನಾ ಇಲ್ಲಿ ಊಟ ಮಾಡೋರು ಊಟ ಮಾಡ್ತಾರೋ, ನಾಷ್ಟ ಮಾಡೋರು ನಾಷ್ಟ ಮಾಡ್ತಾರೋ. ಆದರೆ ಉಪ್ಪಿಟ್ಟಾಯ್ತು, ಎಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛ ಆಯ್ತು, ಎಲ್ಲ ಆಯ್ತು, ಕ್ಲೀನ್ ಆಯ್ತು ರೀ ಕೆಲಸ. ನಾಷ್ಟ ಮಾಡೋಣ ಬರ್ರಿ. ನಾಷ್ಟ ಮಾಡಿ ಆದ್ಮ್ಯಾಗ ಮತ್ತು ಮುಂದಿಂದ ಇವತ್ತಿನ ದಿವಸ ಹೆಂಗೆ ಹೋಗತ್ತೆ ಅಂತ ನೋಡ್ರಿ. ನಾಷ್ಟ ಮಾಡ್ಬೇಕಂತಂದು ಹಾಕ್ಕೊಂಡು ಕೂತ ನೋಡ್ರಿ ನಾ ಇಲ್ಲಿ. ಅದಾದ್ಮ್ಯಾಗ ಒಂದು ಸ್ವಲ್ಪ ನಾಳೆಗೆ ಇಡ್ಲಿ ಅಲ್ಲ ಪಡ್ಡರ ಅಥವಾ ದೋಸೆಯಾರು ಮಾಡ್ಬೇಕಂತಂದು ಅಕ್ಕಿ ನೆನೆಗೆ ಹಾಕ್ತೇನೆ ನಾ ಇಲ್ಲಿ. ನೋಡ್ರಿ, 1 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡೇನಿ ರೀ ನಾ ಇಲ್ಲಿ. ಅರ್ಧ ಗ್ಲಾಸ್ಲಿ 3 ಗ್ಲಾಸ್ ಅಕ್ಕಿ ತೊಗೊಳ್ರಿ. ಕರೆಕ್ಟ್ ಮಸ್ತ್ ಮೆತ್ತಗೆ ಆಗ್ಬೇಕಾರೆ ಕರೆಕ್ಟ್ ಅಳ್ತೀರಿದು. 1 ಗ್ಲಾಸ್ ಉದ್ದಿನ ಬೇಳೆಗೆ 3 ಗ್ಲಾಸ್ ಅಕ್ಕಿ ತೊಗೊಳ್ರಿ. ನಾ ಇಲ್ಲಿ ತೊಗೊಳತ್ತ ನೋಡ್ರಿ. 1 ಗ್ಲಾಸ್ ಹಾಕೊಂಡೇನಿ. ಇದು 2ನೇ ಗ್ಲಾಸ. ಇನ್ನೊಂದು ಗ್ಲಾಸ್ ರೀ. 3 ಗ್ಲಾಸ್ ಹಾಕೊಂಡು ಅಂದ್ರೆ 4 ಗ್ಲಾಸ್ ಆಕತ್ತೆ ರೀ. ಟೋಟಲ್ ಎಲ್ಲ ಸೇರಿ 4 ಗ್ಲಾಸ್ ಆಕತ್ತೆ ರೀ. 4 ಗ್ಲಾಸ್ ಆಕತ್ತೆ. ಹಾಕೊಳ್ಳೋದ್ರೊಳಗೆ ಕಡ್ಲೆಬೇಳೆ, ಹೆಸರು ಕಾಳು, ಮೆಂತ್ಯಕಾಳು ಹಿಂಗೆ ಹಾಕೊಳ್ತಾರೆ. ಏನೇನಾರ ಹಾಕ್ತಾರಿಲ್ಲ ಅಂತಲ್ಲ. ನಾ ಯಾವುದೂ ಹಾಕಿಲ್ಲ ರೀ. ಇಲ್ಲಿ ಬರೀ ಅಕ್ಕಿ ಉದ್ದಿನಬೇಳೆ ಇಷ್ಟ ಹಾಕೀನಿ ರೀ. ಕಡ್ಲೆಬೇಳೆ ಹಾಕ್ಬೇಕು ಅನ್ಕೊಂಡು ಮತ್ತು ಇಲ್ಲಿ ಬಿಡು ನಡಿತೈತೆ ಅಂದ್ಕೊಂಡು ಬಿಟ್ಟಿನಿ ಅಷ್ಟಕ್ಕನ. ಅದಾದ್ಮ್ಯಾಗ ಇಲ್ಲಿ ಇನ್ನೊಂದು 2-3 ಸರಿ ತೊಳ್ಕೊರಿ. ಯಾಕಂದ್ರೆ ಸೊಸೈಟಿ ಹಾಕಿರ್ತಾರೆ ರೇಷನ್ದು. ಹಿಂಗಾಗಿ ಒಂದು 2-3 ಸತಿ ತೊಳಿಬೇಕು ರೀ ಅವನ್ನ. ಹಂಗೆ ಅದು ಇಟ್ರೂ ಹೊಲಸು ಸಾಕಾವು. ಆಮ್ಯಾಗ ಒಮ್ಮೆ ತೊಳೆದ್ರೂ ಹೊಲಸು ಇರ್ತದೆ ರೀ ಅಕ್ಕಿನ. ಒಂದು 2-3 ಸತಿ ತೊಳ್ಕೊಂಡು ಅಂದ್ರೆ ಸ್ವಚ್ಛ ಆಕತ್ತೆ ರೀ. ಅದರಿಂದ ನೀವು ರುಬ್ಬೋ ಟೈಮ್ದಾಗ ಹೆಚ್ಚಿಗೆ ತೊಳೆಯೋ ಅವಶ್ಯಕತೆ ಬರೋಂಗಿಲ್ಲ. ಅದು ರುಬ್ಬೋ ಟೈಮ್ದಾಗ ತೊಳ್ಯಾಕೆ ಹೋದ್ವಿ ಅಂದ್ರೆ ಅಕ್ಕಿ ನೆನೆದಿರ್ತೈತಿ. ನಾನು ಒಂಥರ ಗಂಜಿ ಬಿಟ್ಟಂಗೆ ಆಕೈತೆ. ಅದು ಸ್ವಚ್ಛ ಆಗಂಗಿಲ್ಲ. ಹಿಂಗಾಗಿ ಈಗ ತೊಳ್ಕೊಂಬಿಟ್ಟು ಅಂದ್ರೆ ಸ್ವಚ್ಛ ಆಗಿಬಿಡ್ತೈತೆ ರೀ. ಆಯ್ತು ನೋಡ್ರಿ. ಇಲ್ಲೆಲ್ಲ ನಾನು ತೊಳೆದು ಇಲ್ಲಿ ನೋಡ್ರಿ ಇನ್ನು ಎಷ್ಟು ನೀರು ಹೊಲಸ್ಕೊಂತ ನೋಡ್ರಿ. ಅವನ್ನೆಲ್ಲ ಸ್ವಚ್ಛ ಹಿಂಗೆ ಪೂರ್ತಿ ಅಕ್ಕಿ ಹಿಂಗೆ ಕೈಲಿ ತಿಕ್ ತೊಳ್ಕೊಬೇಕ್ರಿ ಅವ್ನ ಅಕ್ಕಿ. ಆಯ್ತು ನೋಡ್ರಿ. ತೊಳೆದು ಈಗ 2 ಸತಿ ತೊಳೆದು 3ನೇ ಸತಿ ನೀರು ಹಾಕೀನಿ ನೋಡ್ರಿ. 3ನೇ ಸತಿ ನೀರು ಅಂದರೂ ಅಷ್ಟದ ನೋಡ್ರಿ ನಾವು. ಇದಾದ್ಮ್ಯಾಗ ಇನ್ನು ಟೈಮ್ 12 ಗಂಟೆ ಅದಾಗೈತೆ ರೀ. ಈಗ ಇನ್ನು ಸಾಯಂಕಾಲ ತನಕ ಪೂರ್ತಿ ಸಂಜೆ ತನಕ ಹಿಂಗೆ ಇಟ್ಬಿಡ್ತೇನೆ ರೀ ಅದು ಮುಚ್ಚಿ. ಹಿಂಗಿಟ್ಟ ನೋಡ್ರಿ.
ಈಗ ಒಂದು 2 ತಿಂಗಳು ಆಯ್ತು ಅನ್ಸುತ್ತೆ ರೀ ನಾ ಇಡ್ಲಿ ದೋಸೆ ಪಡ್ಡ ಏನೂ ಮಾಡಿಲ್ಲ ರೀ ಮನ್ಯಾಗ. ಹಿಂಗಾಗಿ ನಮ್ಮ ತಂಗಿ ಭಾಳ ದಿವಸ ಆತು ಏನೂ ಮಾಡಿಲ್ಲ, ಏನರ ಸ್ವಲ್ಪ ಮಾಡ್ಲಾ ಅನ್ನಕತ್ತಾಳ ರೀ. ಹಿಂಗಾಗಿ ಇದು ಮಾಡತ್ತೆ ನೋಡಿರಿ. ಆಮ್ಯಾಗ ಡೈರೆಕ್ಟ್ ಸಂಜೆನಾಗಿಂದ ರೀ ಇದು ಮಿಕ್ಸಿಗೆ ಹಾಕೊಳಗನ ಅಕ್ಕಿ ಇದು ಚುರುಮುರಿ ತೊಗೊಂಡೇನಿ ನೋಡಿರಿ ನಾ ಇಲ್ಲಿ. ಅಕ್ಕಿ ರುಬ್ಬೋ ಟೈಮ್ದಾಗ ಚುರುಮುರಿ ಇನ್ನು ರುಬ್ಬೋಕ್ಕಿಂತ ಮುಂಚೆನೇ ಒಂದಿಷ್ಟು ಚುರುಮುರಿ ತೊಗೊಂಡು ಅದ್ರೊಳಗೆ ನೀರು ಹಾಕ್ಕೊಂಡು ನೆನೆ ಇಟ್ಬಿಡ್ರಿ ಅವನ್ನ. ನೆನೆ ಇಡ್ರಿ ನೋಡಿರಿ, ಹಾಕಿ ನೋಡಿರಿ ನೀರು ಅತ್ತಿಂದ ಈ ಕಡೆ ಎಲ್ಲ ಇವ್ನ ರುಬ್ಕೊಡ್ರಿ. ಅಂದ್ರೆ ಹಾಕಿ ನೋಡಿರಿ ನೀವು ಒಂದು ಸತಿ ಮಾಡಿ ಹಂಗಾಗ್ತಾವೆ ನೋಡಿರಿ. ಅವು ಪಡ್ಡಾಗಲಿ ದೋಸೆ ಆಗಲಿ ಮಸ್ತ್ ಆಕ್ಕವ್ರಿ. ಚುರುಮುರಿ ಇಲ್ಲ ಅನ್ನೋರು ಅವಲಕ್ಕಿ ಹಾಕೋರಿ ನಡೀತೆ. ಅವಲಕ್ಕಿ ಹಾಕೋರಿ. ಅವಲಕ್ಕಿ ಸ್ವಲ್ಪ ಅದಾವೆ, ಚುರುಮುರಿ ಸ್ವಲ್ಪ ಅದಾವೆ ಅಂದ್ರೆ ಅವನು ಎರಡೂ ಅಷ್ಟು ಮಿಕ್ಸ್ ಮಾಡಿದ್ರು ನಡೆಯುತ್ತೆ. ಹಾಕ್ಕೊಟ್ರಿ. ಹಾಕ್ಕೊಂಡಾದ್ಮ್ಯಾಗ ಇಲ್ಲಿ ನೋಡಿರಿ ನಾ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರಿ ಈಗ ಆಲ್ರೆಡಿ. ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೇನು ಸೋಡಾ ಅದು ಏನೂ ಹಾಕಿಲ್ಲ ರೀ ನಾ ಇಲ್ಲಿ. ಫುಲ್ ಎಲ್ಲ ಸರಿಯಾಗಿ ಕೂಡುವಂಗೆ ಗರ 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 ತಿರುವ್ರಿ. ಫುಲ್ ಒಂದು ಕೈ ಬಿಡ್ಲಾರ್ದು ಒಂದು 2 ನಿಮಿಷ ತಿರುವ್ಬೇಕು ನೋಡಿರಿ. ಫುಲ್ ಗರ ಗರ ತಿರುವಿ ಇದೇನು ರೀ ಗಾಳಿ ಆಡ್ಲಾರ್ದಂಗೆ ಮುಚ್ಚಿಟ್ಬಿಟ್ರಿ. ಹೀಟ್ ಆಗ್ಬೇಕ್ರಿ ಅದು. ಹೀಟ್ ಆಗುವಂಗೆ ಒಂದು ಹಿಟ್ಟಿನ ಡಬ್ಬಿ ಒಳಗೆ ಹಾಕಿ ಮ್ಯಾಗ ಡಬ್ಬಿ ಬಾಯಿ ಮುಚ್ಚಿ ಬಿಟ್ಟೇನಿ ರೀ. ಮಸ್ತ್ ಉಬ್ಬೈತ್ರಿ ಅದು. ಹಿಟ್ಟಾಗಿ ತೋರಿಸ್ತೀನಿ ರೀ ಮತ್ತು ನಾನು ನಿಮಗೆ ನೋಡಿರಿ. ಫುಲ್ ಗರ ಗರ ತಿರುವಾತ ನೋಡಿರಿ. ನಾ ಹಿಂಗೆ ತಿರ್ಕೋಬೇಕು ನೋಡಿರಿ. ಅದಾದ್ಮ್ಯಾಗ ಇದು ನೋಡಿರಿ ಮರುದಿವ್ಸ ಮುಂಜಾನೆ ನೋಡಿರಿ ಅದು ಡೈರೆಕ್ಟ್ ನೋಡಿರಿ ಎಷ್ಟು ಚೆಂದಾಗಿತ್ತು ನೋಡಿರಿ ಹಿಟ್ಟು. ನೋಡಿರಿ ಕ್ಯಾಮ್ರಾ ಫಸ್ಟೇ ಕ್ಲಿಯರ್ ಇಲ್ಲ, ಈಗ ನೋಡಿರಿ ಮಸ್ತ್ ಉಬ್ಬಿ ಬಂದೈತೆ ರೀ ಹಿಟ್ಟು. ನೋಡಿರಿ ಅದು ಅರ್ಧ ಗಡ್ಗೆ ಕೆಳಗಿತ್ತು ರೀ. ಎಷ್ಟು ಉಬ್ಬಿ ಬಂದೈತೆ ನೋಡಿರಿ. ನಾ ಭಾಳ ಹಾಕಿದ್ರೆ ಸುಮ್ಮನೆ 2-3 ಹೊತ್ತದ ನಾನು ತಿನ್ನಕ್ಕೆ ಚಲೋ ಅನ್ಸಂಗಿಲ್ಲ, ಬೇಡ ಒಂದು ಹೊತ್ತು ಮಾಡ್ಬೇಕಪ್ಪ ಅಂದು ಅಷ್ಟೇ 3 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಉದ್ದಿನಬೇಳೆ ಹಾಕೀನಿ ರೀ. ಸ್ವಲ್ಪ ಮಾಡ್ಬೇಕಂದ್ರೆ ಫುಲ್ ಉಬ್ಬಿ ಬಿಟ್ಟೈತೆ ರೀ ಅದು ಹಿಟ್ಟು. ಆಮ್ಯಾಗ ಇಲ್ಲೊಂದು ಮಿಸ್ಟೇಕ್ ಮಾಡೀನಿ ನೋಡ್ರಿಪ್ಪ ನಾನು. ದೋಸೆ ತಿಳುವಂಗೆ ಮಸ್ತಾಗಿತ್ತು ಹಿಟ್ಟು. ತಿಳುವಂಗೆ ಹಾಕಿ ಕೊಡಬೇಕು ತಿಂತಾರಗಪ್ಪ ಅಂದ್ಕೊಂಡು ತೆಳುವಂಗೆ ಹಾಕಿಬಿಟ್ಟಿನಿ ರೀ ನಾನು. ಅದು ನೋಡೇ ಇಲ್ಲ ರೀ. ನಾ ಚಪಾತಿ ತವಿ ಇಟ್ಬಿಟ್ಟೇನಿ ರೀ. ಅದು ರೊಟ್ಟಿ ತವಿ ಇದು ದೋಸೆ ತವಿ ಬೇರೆ ಐತ್ರಿ, ಚಪಾತಿ ತವಿ ಬೇರೆ ಐತಿ. ಎರಡೂ ಸೇಮ್ ಅದಾವೆ ರೀ ಅವು. ಹಿಂಗಾಗಿ ಚಪಾತಿ ಮಾಡೋ ತವಿ ಇಟ್ಬಿಟ್ಟೇನಿ ರೀ ನಾ ಇಲ್ಲಿ. ನೋಡಿರಿ ಹೆಂಗೆ ತೊಗೊಂಡೈತೆ ಅದು. ಅದೇನು ಎದ್ದ ಬರಲಿಲ್ಲ ರೀ ಅದು ಕಡೆಗೂ. ಮತ್ತು ಬೇರೆ ಇದು ದೋಸೆ ತವಿ ಇಟ್ಟು ಮಾಡಿ ನೋಡಿರಿ. ದೋಸೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹೊರಗಡೆ ಹೋದಾಗನ್ಕ ದೋಸೆ ತಿನ್ನೋದಿರತೈತೆ ಅಂದು ನಾ ಪಡ್ಡು ಮಾಡ್ಕೊಂಡೆ ನೋಡಿರಿ ಇಲ್ಲಿ. ಪಡ್ಡು ಇಷ್ಟ ಆಯ್ತು ನನಗೆ ಹೆಚ್ಚಾಗಿ. ನೋಡಿರಿ ಎಷ್ಟು ಸಾಫ್ಟ್ ಬಂದಾವೆ ನೋಡಿರಿ ಇಲ್ಲಿ. ನೋಡ್ಬೋದು ನೀವು, ಏನು ಜಿಗುಟ್ಟಿಲ್ಲ ಏನಿಲ್ಲ ನೋಡಿರಿ. ಮಸ್ತ್ ಮಿದೋಗ್ಯಾವ ರೀ. ಇದಕ್ಕೆ ಮೇನ ಹಿಟ್ಟು ರುಬ್ಬುವಾಗ ಪೂರ್ತಿ ಸಣ್ಣ ರುಬ್ಬಬಾರ್ದು ರೀ. ಒಂದಿಟ್ಟು ತೆರಿ ಆಗಿರ್ಬೇಕು ರೀ ಅದು ಹಿಟ್ಟು. ಹಂಗೆ ರುಬ್ಕೊಳ್ಬೇಕು, ಅದೊಂದು ಮೇನ. ಅದಾದ್ಮ್ಯಾಗ ಒಂಚೂರು ಚುರುಮುರಿ ಅವಲಕ್ಕಿ ಹಾಕೊಂಡ್ರೆ ಹಿಂಗೆ ಸಾಫ್ಟ್ ಹಾಕಾವ ನೋಡಿರಿ. ಮತ್ತು ಉದ್ದಿನಬೇಳೆ ಒಂದು 5 ಲೇಯರ್ ಎಳತಿ ಹಂಗೆ ಹಾಕ್ಕೊಡ್ರಿ. ಅದಾದ್ಮ್ಯಾಗ ಅದನ್ನು ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಇಲ್ಲಿ ಹೊಲಿಯಾಕತ್ತೀನಿ ನೋಡಿರಿ. ನಾ ಹೊಲಿಯಾಕ ಕೂತೇನೆ ಡೈರೆಕ್ಟ. ಒಂದು 2-3 ದಿವ್ಸದ ವಿಡಿಯೋ ಕ್ಲಿಪ್ಪಿಂಗ್ ಅದಾವೆ ರೀ ಇವು. ಇನ್ನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಹಿಂಗೆ 2-3 ದಿವ್ಸದ ವಿಡಿಯೋ ಕ್ಲಿಪ್ಪಿಂಗ್ ಕೂಡಿಸಂಗಿಲ್ಲ, ಡೈಲಿ ಮಾಡ್ತೀನಿ. ಈಗ ಡೈಲಿ ಮಾಡೋಕ್ಕಾಗ್ಲಾರ್ಕ ಒಂದು 2-3 ದಿನದ್ದು ಸೇರ್ಸೀನಿ ರೀ ಇವನ್ನ ವಿಡಿಯೋ ಕ್ಲಿಪ್ಪಿಂಗ. ಇದು ಸಾರಿ ನಮ್ದು ಇದು. ಇನ್ನು ಹುಡುಗರು ನಮ್ಮ ಮಕ್ಳದ್ದು ಇಬ್ಬರದ್ದು ಜವಳ ತೆಗಿಬೇಕು ರೀ. ಜವಳ ತೆಗಿಯಾಕೆ ದೀಡ್ ನಮಸ್ಕಾರ ಅಂತಾರೆ ನೋಡಿರಿ. ಏನೇನೋ ಅಂತಾರೆ, ದಂಡ ತಕ್ಕೋದು ಅಂತಾರೆ ನೋಡಿರಿ. ಹಂಗೆ ಹಾಕೋದೈತೆ ರೀ ದೇವ್ರಿಗೆ. ಅದಕ್ಕೆ ಸೀರೆ ರೆಡಿ ಮಾಡ್ಕೊಳತ್ತೆ ನೋಡಿರಿ. ಇವನ್ನ ಪಿಕೋ ಅದು ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕಂತಂದು ಮಾಡ್ಕೊಳತ್ತಾನೆ ರೀ. ನಮ್ಮ ಮನೆಯಾಗ ನೋಡಿದಾವು, ಇನ್ನು ಹೊರಗಿನೂ ಒಂದು 4 ಸೀರೆ ಇದಾವೆ ರೀ. ಮಾಡ್ಬೇಕಂತ ಕೂತಾನೆ ರೀ. ಇನ್ನು ಏನೇನು ಆಕೈತೆ ನೋಡ್ಬೇಕು ರೀ. ಅಂದ್ರೆ ನಮ್ಮ ಮನೆಯವ್ರು ಬೇರೆ ಈಗ ಇದು ಪತ್ರಿ ಆಮ್ಯಾಗ ಕರಿಕೆ ತಂದಿಟ್ಟಾರೆ. ಅದನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕ್ರಿ. ಅದನ್ನು ನಮ್ಗೆ ಪೂಜೆ ಮಾಡೋ ಟೈಮ್ದಾಗ ಅನುಕೂಲ ಆಗಿಬಿಡ್ತೈತೆ ರೀ. ಇಲ್ಲಾಂದ್ರೆ ಸ್ವಚ್ಛ ಮಾಡ್ಕೋತ ಕೂತೀವಿ ಅಂದ್ರೆ ಲೇಟ್ ಬೆಳಕೈತಿ. ಅದಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಹಿಂಗೆ ಹಾಕತ್ತೆ ನೋಡಿರಿ. ನಾ ಯಾವಾಗಿದ್ದೂ ವೈರ್ಲೇನ್ ಹಾಕಿರ್ತೀನಿ ರೀ ಪಿಕೋ. ಅದು ಸೀರೆ ಸಾಫ್ಟ್ ಇರೋದ್ರಿಂದ ಒಂದು ಸ್ವಲ್ಪ ಏಳಿ ಜಾಗ ಆತೈತೆ ನೋಡಿರಿ ಇಲ್ಲಿ. ಒಂದಿಟ್ಟು ಈ ಥರದ್ದು ಸೂಜಿದು ಕ್ವಾಚಿ ಮೂಲೆ ಇದ್ದಂಗೆ ಕಾಣ್ತೈತೆ ರೀ ಅದು. ಇದೇನು ಮನ್ಯಾಗಿಂದ ಐತೆ ಬಿಡತ್ತೆ ಅಂತೇಳಿ ಕೆಡ್ಸೋಲಿಲ್ಲ ರೀ ನಾನು. ಅದು ಮುಗಿದ್ಮೇಲೆ ಸೂಜಿ ತೆಗೆದು ಹಾಕಿದ್ರತ್ತಂದು ಇಲ್ಲಿ ದಾರ ಹತ್ರ ಅದು ಕೆಳಗಿನ ಬಾಬಿಂದಂದು ಇಲ್ಲಿ ದಾರ ಸುತ್ತೊಳತ್ತೇನೆ ನೋಡಿರಿ ನಾನು. ಈ ದಾರ ಸುತ್ತು ಟೈಮ್ದಾಗ ಆ ಕೈ ಹಂಗೆ ಅಳಿಗಾಡ್ಸ್ಲಾರ್ದ ಬರೀ ಒಂದೇ ಸವನ ಸುತ್ತಾಕತ್ತು ಅಂದ್ರೆ ಕೈ ಕೊರಿತೈತೆ ರೀ. ಅದು ಫುಲ್ ಸ್ಪೀಡ್ ಇರ್ತೈತೆ ರೀ, ಮೋಟ್ರ್ ಐತಿ. ಹಿಂಗಾಗಿ ಫುಲ್ ಸ್ಪೀಡ್ ಇರೋದ್ರಿಂದ ಕೈ ಕೊರಿತೈತೆ ರೀ ಅದು ದಾರ. ಹಿಂಗಾಗಿ ಹಂಗೆ ಬಟ್ಟೆ ಯಾವತ್ತು ಅಳಿಗಾಡ್ಸೋತೈತಿ ಅಂದ್ರೆ ಕೊರೆಯಂಗಿಲ್ಲ ರೀ ಅದು. ಅಂದ್ರೆ ದಾರ ಮ್ಯಾಗ ಕೆಳಗೆ ಹಾಕತಿ, ಹಿಂದೆ ಮುಂದಾಗಿ ಸುತ್ತುವಾಗೂ ಸರಿಯಾಗಿ ಸುತ್ತೈತಿ. ಮತ್ತು ನನಗೂ ಕೈ ತೆರೆಯಂಗಿಲ್ಲ ರೀ ಅದು. ಹಿಂಗಾಗಿ ಬಟ್ಟೆ ಯಾವತ್ತು ಹಿಂಗೆ ಸುತ್ತಿರ್ತಾನೆ ನೋಡಿರಿ ನಾ ಇಲ್ಲಿ ದಾರ. ಇದಾದ್ಮ್ಯಾಗ ಒಂದು ಸ್ವಲ್ಪ ನಮ್ಮ ಮನೆಯವ್ರು ತೊಗೊಂಬಂದಿದ್ರು ಅವನ್ನೆಲ್ಲ
ಪತ್ರಿ ಅದು ಏನೆಲ್ಲ ತೊಗೊಂಬಂದಾರತ್ತ ಅವನ್ನೆಲ್ಲ ಹೂವದು ಬೇರೆ ಬೇರೆ ಮಾಡ್ಕೊತಾನೆ ರೀ. ಅರಳಿದ ಹೂವು ತಂದಿರ್ತಾರೆ, ಮಗ್ಗಿನೂ ತಂದಿರ್ತಾರೆ, ಎರಡೂ ತಂದಿರ್ತಾರೆ ಅವರು. ಅರಳಿದ ಹೂ ಫ್ರಿಜ್ ಒಳಗೆ ಇಟ್ಕೊಂಡೆ ಅಂದ್ರೆ ನಾಳೆಗೇನು ಹಾಕ್ತಾರೆ ರೀ. ಅವು ಮಗ್ಗಿನತಿ ಮತ್ತು ನಾಡಿದ್ದದು ಹಾಕವು. ಹಿಂಗಾಗಿ ಎಲ್ಲ ಬೇರೆ ಬೇರೆ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ನೆ ಅಂದ್ರೆ ನನಗೆ ಭಾರಿ ಅನುಕೂಲ ಆಗಿಬಿಡ್ತೈತೆ ರೀ ಅದು. ಅದಕ್ಕೆ ಹಿಂಗೆ ಬೇರೆ ಮಾಡತ್ತಾನೆ ನೋಡಿರಿ. ಈಗ ಅರಳಿದ ಹೂ ತೆಗೆದು ಒಂದು ಪ್ಯಾಸ್ಟಿಗೆ ಹಾಕತ್ತಾನೆ ರೀ. ಅದಾದ್ಮ್ಯಾಗ ಮಗ್ಗಿ ಒಂದು ಸ್ವಲ್ಪ ಬೇರೆ ಮಾಡ್ತಾನೆ ರೀ. ಇದನ್ನೆಲ್ಲ ಪತ್ರಿ ಸೋಸ್ಕೋಬೇಕಲ್ಲ ರೀ, ಮುಳ್ಳು ಒಂದಿರ್ತಾವೆ. ಆಮ್ಯಾಗ ಈ ಹರಿದಿದ್ದು ಎಲಿದು ಬೇರೆ ಮಾಡೋದು, ಚಲೋ ಎಲೆ ಬೇರೆ ಮಾಡೋದು, ಹಿಂಗೆ ಮಾಡ್ಕೋಬೇಕಲ್ಲ ರೀ ಅದನ್ನು. ಅದ್ರೊಳಗೆ ಒಂದೊಂದು ಬಾಳೆದು ಹೂವು ಅದಾವೆ ನೋಡ್ರಿ ಅಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗತ್ತೈತೆ ರೀ ಅದು. ಅದಾದ್ಮ್ಯಾಗ ಪಸಂದ ಎಷ್ಟೋ ಒಂದು ತಾಸು ಟೈಮ್ ಹಿಡಿತ್ರಿ ಇದು. 7:30 8 ಗಂಟೆ ಆಯ್ತು ರೀ ಇದನ್ನ ಮುಗಿಸ್ಬೇಕಾರೆ ನಾನು. ಮುಗಿಸ್ಕೊಂಡು ಆದ್ಮ್ಯಾಗ ಸಂಜೆ ಅಡುಗೆದು ಏನು ವಿಡಿಯೋ ಶೇರ್ ಮಾಡ್ಕೊಂಡಿರಲಿ ನಾ ಇಲ್ಲಿ. ಇದು ಮುಗೀತು ರೀ. 4-5 ದಿವಸ ಐತ್ರಿ ಇನ್ನು ಪೂಜೆ ಅಷ್ಟೇ. 4-5 ದಿವಸ ಆಗಷ್ಟೇ ಇಟ್ಕೋಬೇಕು. ಕರ್ಕಿ ಅದು ಸುಮ್ಮನೆ ಎಲ್ಲ ಸೋಸೋದು ಕುಂದ್ರೋದು ಬೇಡಗಪ್ಪ ಅಂದ್ಕೊಂಡನ ಸ್ವಲ್ಪನ ಸೋಸಿ ತಗೊಂಡ್ರಿ ನಾ ಅದನ್ನು. 21 ಆಗಂಗನ ಅವು ಹೂ ಒಂದು ಸೈಡ್ ಅರಳಿದ್ದು ಒಂದು ಸೈಡ್ ಕಟ್ಟಿ ಇಟ್ಕೊಂಡ್ರಿ. ಇವು ಮಗ್ಗಿದಾವೆ ರೀ. ಇವು ಒಂದು ದಿವಸ ಪೂರ್ತಿ ಹಾಕಾವಿಲ್ಲೋ ಎನಿಸಿಟ್ಕೋಬೇಕಲ್ಲ ರೀ. 21 ಬೇಕಾಗಿರ್ತಾವೆ. ಹೀಗಾಗಿ ನೋಡೀನಿ ರೀ, ಅದಾವೆ ರೀ 24 ಅದಾವೆ. 3-4 ಎಕ್ಸ್ಟ್ರಾ ಅದಾವೆ. ಇನ್ನು ಎಕ್ಸ್ಟ್ರಾ ಆದ್ರೆ ನಡಿತೈತೆ ರೀ, ಅದ್ರ ಕಡಿಮೆ ಅದು ನಡೆಯಂಗಿಲ್ಲ. ಕರೆಕ್ಟ್ ಇರ್ಬೇಕು ರೀ ಅವು ಇದ್ದಷ್ಟು 21 ತನಕ. ಹೀಗಾಗಿ ಎನಿಸ್ಕೊಳತ್ತೇನೆ ರೀ ಅವನ್ನ. ಅದಾವೆ ರೀ 21. ಅದ್ರ ಹೂವಿಂದ ಫೈನಲ್ ಆಯ್ತು ರೀ. ಈಗ ರೆಡಿ ಮಾಡ್ಕೊಂಡು ಅದಾದ್ಮೇಲೆ ಈ ಪತ್ರಿ ಎಲ್ಲ ಸೋಸ್ಕೋಬೇಕು ನೋಡ್ರಿ. ನಾ ಅದು ಹರಿದಿದ್ದು ಎಲೆ ಬೇರೆ ಮಾಡ್ಕೋಬೇಕು, ಚಲೋ ಎಲೆ ಬೇರೆ ಮಾಡ್ಕೋಬೇಕು. ಇದ್ರೊಳಗೆ ಹರಿದಿದ್ದು ಎಲೆ 2 ಪಾಲು, ಚಲೋ ಎಲೆ ಇದ್ದಿದ್ದು 1 ಪಾಲು ಸಿಗ್ತೈತೆ ರೀ. ನಾನು ಗಣೇಶಿಗೆ ಚಲೋ ಇದ್ದಿದ್ದು ಬೇಕು ರೀ. ಆಮ್ಯಾಗ ಇದು ಎಲೆ ಹರಿದಿದ್ದು ಅದಕ್ಕೇನಾಕತ್ತೆ ರೀ, ಪತ್ರಿ ಇದಕ್ಕೆ ಅದು ಎಷ್ಟಿರ್ತಾನೆ ರೀ ಜಗಲಿ ಮ್ಯಾಗ ಅದು ಹರಿಲಾರ್ದಷ್ಟು ತೆಗ್ದು ಇದಕ್ಕೆ ಇಟ್ಕೊಂಡಿರ್ತೀನಿ ರೀ ಗಣಪತಿಗೆ. ಹಿಂಗೆ ಮಾಡಿ ನೋಡ್ರಿ ನಾ ಇಲ್ಲಿ ಕರಿಕೆ ನೋಡ್ರಿ ಎಷ್ಟು ಚಂದ ಐತೆ, ಎಷ್ಟು ಅಮೂಲ್ ಐತೆ ನೋಡ್ರಿ. ಅದನ್ನು ಕರಿಕೆ ಇಷ್ಟ ಆಯ್ತು ರೀ. ಅದು ಕರಿಕೆ ಮಸ್ತ್ ಐತಿ. ಇನ್ನು ಅದನ್ನೆಲ್ಲ ಚಲೋ ತಂಗಿ ಸೋಸಿ 21 ಹೆಸ್ರು ಮಾಡ್ಕೊಂಡು ಒಂದು ಪ್ಯಾಸ್ಟಿಕ್ ಕೆಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ನೆ ಅಂದ್ರೆ ಪೂಜೆನ ಮುಗಿತೈತೆ ರೀ ಇಷ್ಟ್ರ ಮ್ಯಾಗ. ನೋಡ್ರಿ ಹಂಗೆ ಮಾಡ್ಕೊಂಡ ನೋಡ್ರಿ ನಾ ಇಲ್ಲಿ 21 ಹಾಕೇನ್ರಿ. ಅದ್ರೊಳಗೆ ಪೂಜೆ ಮಾಡೋ ಟೈಮ್ದಾಗ ಆಚಿಕ್ 11 ಆಚಿಕ್ 10 ಇಟ್ಕೋತಾನೆ ರೀ. ಆಮ್ಯಾಗ ಅಲ್ಲಿ ಪ್ಯಾಸ್ಟಿಕ್ ಕಳೆ ಒಳಗೆ ಇಟ್ಟಾನೆ ನೋಡ್ರಿ ಆ ಪತ್ರಿ ಇದಕ್ಕೆ ಗಣಪತಿಗೆ ರೀ. ಬುಟ್ಟಿ ಆಗಿದ್ದೆಲ್ಲ ಜಗ್ಲಿ ಮ್ಯಾಗ ಎರ್ಸಕ್ಕೆ ಬರ್ತೈತಿ ಅಂದ. ಈಗ ಡೈಲಿ ಪತ್ರಿ ಕೊಡೋರ್ತೆಗೆ ಪತ್ರಿನ ತೊಗೊಳಕ್ಕೆ ಹೋಗಂಗಿಲ್ಲ ರೀ ನಾ ಈಗ. ಯಾಕಂದ್ರೆ ಅದು ಇರತ್ತೈತೆ ರೀ ಪತ್ರಿ ಮನ್ಯಾಗ. ಹಿಂಗಾಗಿ ನಾ ಹೇಳ್ದಾಗ ಕೊಡುವಂತ್ರಿ ಈಗ ಬ್ಯಾಡ್ರಿ ಪತ್ರಿ ಅಂತಂದು ಹೇಳಿರಿ ಅವ್ರಿಗೆ. ನಾನು ಅವ್ರಿಗೆ ಬಿಟ್ಟಾರಿ. ಮನೆ ಕೇಳಿದ್ರೆ ಯಾವಾಗ ತೊಗೋತೀರಂತ. ಇನ್ನೊಂದು ಸ್ವಲ್ಪ ತಡ್ರಿ ನಾ ಹೇಳ್ತೀನಿ ಅವಾಗ ಕೊಡಕ್ಕಿರತ್ತಂತ ಹೇಳಿರಿ ನಾ ಅವ್ರಿಗೆ. ನೋಡಿರಿ ಗೊಂಜಾಳ ತಿನ್ನೇನ್ಕ ಎಷ್ಟು ಬಂದಾವೆ ನೋಡ್ರಿ ಈಗ ಎಲ್ಲಾಗಲಿ. ಹೋದ ಸತಿ ಇಷ್ಟೇನು ಯಾರು ಕೊಟ್ಟಿದ್ದಿಲ್ಲ ರೀ ನಮಗೆ. ಈ ಸತಿ ಅನ್ಕ ನಮಗೆ ಉದುರಿಸಿ ಹುರ್ಕೊಂಡು ತಿನ್ನೋದು, ಕುದಿಸ್ಕೊಂಡು ತಿನ್ನೋದು ಬೇಸರ ಆಗೈತೆ ನೋಡ್ರಿ. ಅಷ್ಟು ಬಂದಾವೆ ಈ ಸತಿ ತಿನ್ನಿಯಾರ ಭಾಳ. ಇನ್ನು ನಮ್ಮ ಮನೆಯವ್ರು ತೊಗೊಂಬಂದಾರೆ ನಿನ್ನೆಲ್ಲೋ ಮೊನ್ನೆ ಒಬ್ರು ಹೊಲ್ದಾನವ್ರು ತಂದು ಕೊಟ್ಟು ಹೋಗಿದ್ರು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ಫಸ್ಟ್ ಕಮೆಂಟ್ ವಿನ್ನರ್ ಆಗ್ಬೇಕಂದ್ರೆ ಫಸ್ಟ್ ವಿಡಿಯೋ ನೋಡಿರಿ, ಫಸ್ಟಾಗಿ ಕಮೆಂಟ್ ಹಾಕ್ರಿ. ಅಂದ್ರೆ ನಿಮ್ದು ನಾಳೆ ವಿಡಿಯೋ ಪ್ರಮೋಷನ್ ಮಾಡ್ತೇನೆ ರೀ ನಾ. ನೋಡಿರಿ ಎಲ್ಲರೂ ವಿಡಿಯೋ ನೋಡಿರಿ, ಪೂರ್ತಿ ಸ್ಕಿಪ್ ಮಾಡಲಾರ್ದ ನೋಡಿರಿ ವಿಡಿಯೋ. ಮತ್ತು ಸ್ಕಿಪ್ ಮಾಡಲಾರ್ದ ನೋಡಿ ಸಪೋರ್ಟ್ ಮಾಡಿರಿ.